ವೀಕ್ಷಕರೇ, ಪ್ರಕಾಶಂ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶನಲ್ಲಿ ಬೆಲ್ಲಿಗಂಡ್ಲ ಎಂಬ ಊರಿದೆ. ಅಲ್ಲಿ ಹುಟ್ಟಿದ ಈ ಹೆಣ್ಣು ಮಗಳೇ ರಾಧಾ. ರಾಧಾಗೆ 35 ವರ್ಷ ವಯಸ್ಸು. ಅದೇ ಊರಲ್ಲಿ ಹುಟ್ಟಿ ಬೆಳೆದು ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿದ ರಾಧಾಗೆ ಸಣ್ಣಂದಿನಿಂದಲೂ ತಾನೊಬ್ಬ IT ಉದ್ಯೋಗಿ ಆಗಬೇಕು ಅನ್ನೋ ಕನಸು. ಆಕೆಯ ಕನಸಿನಂತೆಯೇ ಡಿಗ್ರಿ ಮುಗಿಸಿದ ತಕ್ಷಣವೇ ರಾಧಾಗೆ ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸನೂ ಸಿಕ್ತು. ಕೈ ತುಂಬಾ ಸಂಬಳನೂ ಬರೋಕೆ ಶುರುವಾಯಿತು. ರಾಧಾ ಸೇರಿ ಆಕೆಯ ಮನೆಯವರೆಲ್ಲರಿಗೂ ತಮ್ಮ ಮಗಳ ಬಗ್ಗೆ ಬಹಳನೇ ಹೆಮ್ಮೆ. ನಮ್ಮ ಮಗಳು IT ಯಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅಂತ. ಹೀಗೆ ಇರುವಾಗ ರಾಧಾಳ ಮನೆಯಲ್ಲಿ ರಾಧಾಗೆ ಮದುವೆ ಮಾಡೋ ಯೋಚನೆ ಶುರುವಾಗತ್ತೆ. ವೀಕ್ಷಕರೇ, ಈ ತರ ಮನೆಯಲ್ಲಿ ಹೆಣ್ಣು ಮಗಳು ಓದಿ ಮುಗಿಸಿ ಅಥವಾ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ ತಕ್ಷಣವೇ ಮನೆ ಮಂದಿಗೆಲ್ಲ ಫಸ್ಟ್ ಆಕೆನ ಮದುವೆ ಮಾಡಿ ಮುಗಿಸಿ ಬಿಡಬೇಕು ಅನ್ನೋ ಆಲೋಚನೆ ಯಾಕೆ ಬರುತ್ತೆ ಅಂತ ತಿಳಿಯಲ್ಲ. ಹೋಗ್ಲಿ ಬಿಡಿ. ರಾಧಾ ಒಬ್ಬ IT ಪ್ರೊಫೆಷನ್ ನಲ್ಲಿ ಇದ್ದಿದ್ದರಿಂದ ಆಕೆಗೆ ಹುಡುಗಾನು ಅದೇ ಪ್ರೊಫೆಷನ್ ನಲ್ಲಿರೋನ್ನೇ ಹುಡುಕಬೇಕಾಗಿತ್ತು. ಹಾಗಾಗಿ ಸುತ್ತಮುತ್ತ ಊರುಗಳಲ್ಲೆಲ್ಲ ತಮ್ಮ ಬಂಧು ಮಿತ್ರರುಗಳ ಹತ್ತಿರ ವರನನ್ನ ಹುಡುಕೋಕೆ ಶುರು ಮಾಡ್ತಾರೆ. ಹೀಗೆ ಹುಡುಕುತ್ತಿರುವಾಗ ಪಕ್ಕದ ಊರಲ್ಲೇ ಮೋಹನ್ ರೆಡ್ಡಿ ಎಂಬ ಹುಡುಗನಿದ್ದಾನೆ. ಆತ ಕೂಡ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಕೈ ತುಂಬಾ ದುಡಿತಾನೆ ಅನ್ನೋದನ್ನ ತಿಳಿದು ಇಬ್ಬರ ಜಾತಕನು ತರಿಸಿ ಮನೆಯ ಹಿರಿಯವರೆಲ್ಲ ಮಾತುಕತೆ ನಡೆಸಿ ಎಲ್ಲವನ್ನು ಸೆಟ್ ಮಾಡಿ 2013ರಲ್ಲಿ ಮೋಹನ್ ಹಾಗೂ ರಾಧಾಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಮುಗಿಸ್ತಾರೆ. ಮದುವೆಯ ನಂತರ ಮೋಹನ್ ಹಾಗೂ ರಾಧಾ ಹೈದರಾಬಾದ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಒಂದು ಫ್ಲಾಟ್ ಅನ್ನ ಬಾಡಿಗೆಗೆ ತಗೊಂಡು ಒಂದು ಹೊಸ ಜೀವನವನ್ನ ಶುರು ಮಾಡ್ತಾರೆ. ರಾಧಾ ಮೋಹನ್ನೊಂದಿಗೆ ಆಕೆ ಆಸೆಪಟ್ಟ ರೀತಿಯ ಜೀವನವನ್ನೇ ನಡೆಸ್ತಾ ಬರ್ತಾಳೆ. ಇಬ್ಬರು ಕೈ ತುಂಬಾ ಸಂಪಾದನೆ ಮಾಡ್ತಿದ್ದರಿಂದ ಫೈನಾನ್ಷಿಯಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇವರಿಬ್ಬರ ಜೀವನದ ಗುರಿ ಒಂದೇ, ಹೇಗಾದರೂ ಮಾಡಿ ಹೈದರಾಬಾದ್ ನಲ್ಲಿ ಒಂದು ಮನೆ ತಗೋಬೇಕು, ಅಪ್ಪ ಅಮ್ಮನನ್ನ ನಮ್ಮ ಒಟ್ಟಿಗೆ ಕರ್ಕೊಂಡು ಬಂದು ಇರಿಸ್ಕೋಬೇಕು ಅನ್ನೋದಷ್ಟೇ. ಅದಕ್ಕಾಗಿ ದುಡಿಮೆಯ ಬಹುಪಾಲು ಹಣವನ್ನ ಸೇವಿಂಗ್ಸ್ ಮಾಡ್ತಿದ್ರು. ಹೀಗೆ ಸಮಯ ಕಳಿತಾ ಕಳಿತಾ ಅವರ ಸಂಸಾರಕ್ಕೆ 10 ವರ್ಷಗಳೇ ಆಗಿ ಹೋಗಿತ್ತು. ಈ ನಡುವೆ ಅವರಿಗೆ 2 ಗಂಡು ಮಕ್ಕಳು ಕೂಡ ಆದ್ರು. ವೀಕ್ಷಕರೇ, ಹೀಗೆ ರಾಧಾ ಮೋಹನ್ನ ಲೈಫ್ ನಲ್ಲಿ ಎಲ್ಲವೂ ಅವರ ಪ್ಲಾನ್ ನ ಪ್ರಕಾರ ಕರೆಕ್ಟ್ ಆಗಿ ನಡೀತಿತ್ತು. ಹೀಗೆ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಿದ್ದ ಜೀವನದ ಬಂಡಿ ನಿಧಾನವಾಗಿ ತಲೆ ಕೆಳಗೆ ಕಾಲ್ ಮೇಲೆ ಹೇಗಾಯ್ತು ಅಂತ ತಿಳಿಯೋಣ ಡೀಟೇಲ್ ಆಗಿ. ವೀಕ್ಷಕರೇ, ವೆಲ್ಕಮ್ ಟು ದ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಒಮ್ಮೆ ರಾಧಾ ಆಫೀಸ್ಗೆಂದು ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಎದುರಾಗ್ತಾನೆ. ಆತನನ್ನು ನೋಡಿ ರಾಧಾಗೆ ಬಹಳನೇ ಖುಷಿಯಾಗತ್ತೆ. ಆತನ ಹೆಸರು ಕಾಸಿ ರೆಡ್ಡಿ. ರಾಧಾ ಹಾಗೂ ಕಾಸಿ ರೆಡ್ಡಿ ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು. ಇವರಿಬ್ಬರು ಬಹಳನೇ ಕ್ಲೋಸ್ ಫ್ರೆಂಡ್ಸ್. ಯಾವ ಲೆವೆಲ್ಗೆ ಅಂದ್ರೆ LKG UKG ಇಂದ ಹಿಡಿದು ಡಿಗ್ರಿ ಮುಗಿಸೋವರೆಗೂ ಒಟ್ಟಿಗೆ ಓದಿರೋರು. ನಂತರ ರಾಧಾಗೆ ಮದುವೆ ಆಗತ್ತೆ. ಇವನ್ ಕಾಸಿ ರೆಡ್ಡಿ ರಾಧಾಳ ಮದುವೆಗೆ ಕೂಡ ಬಂದಿರ್ತಾನೆ. ಕಾಸಿ ರೆಡ್ಡಿ ಕೂಡ ಹೈದರಾಬಾದ್ನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ರಾಧಾ ಆಕೆಯ ಗಂಡ ಮೋಹನ್ ರೆಡ್ಡಿಗೆ ಕೂಡ ಕಾಸಿ ರೆಡ್ಡಿಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ನಂತರ ಕ್ರಮೇಣ ರಾಧಾ, ಮೋಹನ್ ಹಾಗೂ ಕಾಸಿ ರೆಡ್ಡಿ ಆವಾಗವಾಗ ಹೈದರಾಬಾದ್ ನಲ್ಲಿ ಸಿಕ್ಕೋರು, ಒಟ್ಟಿಗೆ ಊಟಕ್ಕೆ ಹೋಗೋದು ನಡೀತಾನೆ ಇತ್ತು. ಒಟ್ನಲ್ಲಿ ಹೇಳಬೇಕಂದ್ರೆ ಕಾಸಿ ರೆಡ್ಡಿ ರಾಧಾ ಹಾಗೂ ಮೋಹನ್ಗೆ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ. ಈವನ್ ರಾಧಾ ಹಾಗೂ ಮೋಹನ್ನ ಇಬ್ಬರು ಮಕ್ಕಳಿಗೂ ಕಾಸಿ ರೆಡ್ಡಿ ಅಂಕಲ್ ಬಹಳನೇ ಆತ್ಮೀಯ. ಹೀಗೆ ಎಲ್ಲವೂ ಸರಿ ಇರುವಾಗ 2020ರಲ್ಲಿ ಬಂದ ಆರ್ಥಿಕ ಹಿಂಜರಿತ ಅಂದ್ರೆ ರಿಸೆಷನ್ ನಿಂದಾಗಿ ಬಹಳಷ್ಟು ಜನ ಸ್ಪೆಷಲಿ IT ಪ್ರೊಫೆಷನ್ ನಲ್ಲಿ ಇರೋರು ತಮ್ಮ ಕೆಲಸಗಳನ್ನ ಕಳ್ಕೋಬೇಕಾಯ್ತು. ಇದೇ ಟೈಮ್ ನಲ್ಲಿ ಕಾಸಿ ರೆಡ್ಡಿ ತನ್ನ ಕೆಲಸವನ್ನ ರಿಸೆಷನ್ ನಿಂದಾಗಿ ಕಳ್ಕೋತಾನೆ. ಕೆಲಸ ಕಳ್ಕೊಂಡ ಕಾಸಿ ರೆಡ್ಡಿ ಮತ್ತೊಂದು ಕೆಲಸ ಹುಡುಕಬೇಕು ಅನ್ನೋ ಆಲೋಚನೆ ಮಾಡದೆ ತಾನೇ ಒಂದು ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡಿದ್ರೆ ಸಾಕ, ಅದಕ್ಕೆ ಬೇಕಾದ ಬಂಡವಾಳವನ್ನ ಒಂದುಗೂಡಿಸಬೇಕಲ್ಲ. ಕಾಸಿ ರೆಡ್ಡಿ ಸ್ಟಾರ್ಟ್ ಮಾಡಿದ ಕಂಪನಿಗೆ ಸರಿಸುಮಾರು 80 ಲಕ್ಷದಿಂದ 1 ಕೋಟಿವರೆಗೂ ಫಂಡಿಂಗ್ ಬೇಕಾಗಿತ್ತು. ಇದಕ್ಕಾಗಿ ಆತ ತನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರನ್ನೂ ಸಹಾಯ ಮಾಡುವಂತೆ ಕೇಳ್ಕೊತಾನೆ. ಹಾಗೆ ಮಾಡಿ ಒಂದು 30 ಲಕ್ಷದಷ್ಟು ಹಣವನ್ನ ಸೇರಿಸಿಕೊಳ್ತಾನೆ. ನಂತರ ಕಾಸಿ ರೆಡ್ಡಿ ರಾಧಾಳ ಬಳಿ ಹಣಕಾಸಿನ ಸಹಾಯ ಮಾಡುವಂತೆ ಕೇಳ್ಕೊತಾನೆ. ಕಾಸಿ ರೆಡ್ಡಿ ಹೇಳ್ತಾನೆ, ನೀನೇನು ಫ್ರೀಯಾಗಿ ಹಣ ಕೊಡ್ಬೇಡ, ನೀನು ಬ್ಯಾಂಕಲ್ಲಿ ಇಟ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಅದಕ್ಕಿಂತ ಅಧಿಕ ಬಡ್ಡಿ ನಾನು ಕೊಡ್ತೀನಿ ಅಂತಾನೆ. ಸ್ವಲ್ಪ ಸಮಯ ಯೋಚಿಸಿದ ರಾಧಾ ಕಾಸಿ ರೆಡ್ಡಿಯನ್ನ ಚಿಕ್ಕಂದಿನಿಂದಲೂ ನೋಡಿದ್ದೇನೆ, ಆತ ಏನು ಅಂತ ಬಹಳನೇ ಚೆನ್ನಾಗಿ ಗೊತ್ತು, ಇವನನ್ನ ನಂಬದಿದ್ರೆ ಇನ್ನು ಯಾರನ್ನ ನಂಬೋದು ಅಂತ ಅಂದ್ಕೊಂಡು ತನ್ನ ಅಕೌಂಟ್ ನಲ್ಲಿದ್ದ 15 ಲಕ್ಷ ಸೇವಿಂಗ್ಸ್ ಹಣವನ್ನ ಕಾಸಿ ರೆಡ್ಡಿಗೆ ಕೊಡ್ತಾಳೆ. ಆದ್ರೆ ಈ ವಿಷಯ ಗಂಡ ಮೋಹನ್ ರೆಡ್ಡಿಗೆ ಗೊತ್ತಿರಲಿಲ್ಲ. 15 ಲಕ್ಷ ಹಣ ಪಡೆದ ಕಾಸಿ ರೆಡ್ಡಿ ರಾಧಾಳ ಬಳಿ, ಈ 15 ಲಕ್ಷ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಸಾಕಾಗಲ್ಲ, ನಿನ್ನ ಗಂಡನನ್ನು ಕೇಳಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದೇ ದಿನ ರಾಧಾ ಮೋಹನ್ ರೆಡ್ಡಿಯ ಬಳಿ ಈ ವಿಷಯವಾಗಿ ಮಾತಾಡ್ತಾಳೆ. ಕಾಸಿ ರೆಡ್ಡಿ ಈ ರೀತಿಯ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಅವನಿಗೆ ಸ್ವಲ್ಪ ಫಂಡ್ ಅವಶ್ಯಕತೆ ಇದೆ,
ಕಾಸಿರೆಡ್ಡಿ ನನಗೆ ಚಿಕ್ಕಂದಿನಿಂದಲೂ ಗೊತ್ತಿರೋದ್ರಿಂದ ಬಡ್ಡಿ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾನೆ ಅಂತ ಗಂಡ ಮೋಹನ್ ರೆಡ್ಡಿಯನ್ನ ಕನ್ವಿನ್ಸ್ ಮಾಡಿ ಕಾಸಿರೆಡ್ಡಿಗೆ 35 ಲಕ್ಷ ಹಣ ಮತ್ತೆ ಕೊಡಿಸ್ತಾಳೆ ರಾಧಾ. ಟೋಟಲ್ ಆಗಿ ರಾಧಾಳ ಕೈಯಿಂದ ಕಾಸಿರೆಡ್ಡಿ ಕಂಪನಿ ಸ್ಟಾರ್ಟ್ ಮಾಡೋಕೆ 50 ಲಕ್ಷ ಹಣ ಇಸ್ಕೋತಾನೆ. ನಂತರ ಕೆಲ ದಿನಗಳಲ್ಲೇ ಕಾಸಿರೆಡ್ಡಿ ಒಂದು ಕಂಪನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾನೆ. ಅದರ ಓಪನಿಂಗ್ಗೆ ರಾಧಾ, ಮೋಹನ್ ರೆಡ್ಡಿ ಎಲ್ಲರನ್ನು ಇನ್ವೈಟ್ ಮಾಡಿರ್ತಾನೆ. ಕಾಸಿರೆಡ್ಡಿ ಸ್ಟಾರ್ಟ್ ಮಾಡಿದ ಕಂಪನಿ ಕಾಲಕ್ರಮೇಣ ಲಾಸ್ಗೆ ತಿರುಗುತ್ತಾ ಬರುತ್ತೆ. ಆತ ಹಾಕಿದ್ದ ಬಂಡವಾಳವೆಲ್ಲ ಮುಳುಗಿ ಹೋಗೋಕೆ ಶುರುವಾಗುತ್ತೆ. ಈಗ ಕಾಸಿರೆಡ್ಡಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ರಾಧಾಳ ಬಳಿ 50 ಲಕ್ಷ ಹಣ ಇಸ್ಕೊಂಡಿದ್ದಾನೆ. ಅದಕ್ಕೆ ತಿಂಗಳಾದ್ರೆ ಬಡ್ಡಿ ಕಟ್ಟಬೇಕು. ಹಾಗೆ ಉಳಿದವರಿಂದ ಪಡೆದ ಸಾಲಕ್ಕೂ ಬಡ್ಡಿ ಕಟ್ಟಬೇಕು. ಹೀಗಾಗಿ ಕಾಸಿರೆಡ್ಡಿ ಸಮಯ ಕಳಿತಾ ರಾಧಾ ಹಾಗೂ ಮೋಹನ್ ರಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಶುರು ಮಾಡ್ಕೋತಾನೆ. ಅವಾಗ ರಾಧಾಳ ಮನೆಗೆ ಬಂದು ಹೋಗ್ತಿದ್ದ ಕಾಸಿರೆಡ್ಡಿ ಈಗ ಮನೆಗೆ ಬರೋದು ಸಾಯ್ಲಿ, ಫೋನ್ ಮಾಡಿದ್ರು ಎತ್ತುತ್ತಿರಲಿಲ್ಲ. ಹೀಗೆ ಮೊದಲು ಫೋನ್ ಅವಾಯ್ಡ್ ಮಾಡ್ತಿದ್ದ ಕಾಸಿರೆಡ್ಡಿ ಕೆಲ ದಿನಗಳಲ್ಲೇ ಹೈದರಾಬಾದ್ ಬಿಟ್ಟು ಅಪ್ಸ್ಕ್ಯಾಂಡ್ ಆಗ್ತಾನೆ. ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಾಸಿರೆಡ್ಡಿ ಅಪ್ಸ್ಕೊಂಡ್ ಆದ ಮೇಲೆ ಇಲ್ಲಿ ರಾಧಾ ಹಾಗೂ ಮೋಹನ್ ರೆಡ್ಡಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. 10 ವರ್ಷ ಪ್ರತಿದಿನ ಕೂಡಿಟ್ಟ ಹಣ, ನಮಗೆ ಮನೆ ಕಟ್ಟಬೇಕು ಅಂತ ಇದ್ದ ಎಲ್ಲಾ ಹಣ ಹೋಯ್ತು. 2 ಮಕ್ಕಳು ಬೇರೆ ಇದ್ದಾರೆ. ಇದರ ಬಗ್ಗೆ ನಿರಂತರವಾಗಿ ಯೋಚಿಸೋಕೆ ಶುರು ಮಾಡ್ತಾರೆ ಇಬ್ರು. ಇಷ್ಟು ಹಣ ಕಳ್ಕೊಂಡ ರಾಧಾ ಹಾಗೂ ಮೋಹನ್ ಕಾಸಿರೆಡ್ಡಿನ ಹುಡುಕ್ತಾನೆ ಇರ್ತಾರೆ. ಅವರಿಗೆ ಗೊತ್ತಿರೋ ಎಲ್ಲಾ ಕಡೆ ಹುಡುಕ್ತಾರೆ. ಹೀಗೆ ಹುಡುಕ್ತಾ 2 ವರ್ಷಗಳೇ ಕಳೆದು ಹೋಗುತ್ತೆ. ಆದ್ರೆ ಕಾಸಿರೆಡ್ಡಿ ಸಿಕ್ಕೋದೇ ಇಲ್ಲ. ಈವನ್ ಈ ಟೈಮಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹೀಗೆ ಕಾಸಿರೆಡ್ಡಿಯನ್ನು ಹುಡುಕ್ತಾ ಸುಸ್ತಾದ ರಾಧಾ ಹಾಗೂ ಮೋಹನ್ ಕಳೆದ ವರ್ಷ ಮೇ ತಿಂಗಳಲ್ಲಿ ರಾಧಾಳ ಊರಲ್ಲಿ ಚೌಡೇಶ್ವರಿ ಜಾತ್ರೆ ಇದ್ದ ಕಾರಣ ರಾಧಾ ತನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡು ತನ್ನ ಸ್ವಂತ ಊರಾದ ವೆಲ್ಲಿಗಂಡ್ಲಾಗೆ ಬರ್ತಾಳೆ. ಗಂಡ ಮೋಹನ್ಗೆ ಕೆಲಸಕ್ಕೆ ರಜಾ ಇರದ ಕಾರಣ ಆಕೆ ಮಾತ್ರ ತನ್ನ 2 ಮಕ್ಕಳೊಂದಿಗೆ ಊರಿಗೆ ಹೋಗ್ತಾಳೆ. ತಂದೆ ತಾಯಿ ಮಕ್ಕಳೊಂದಿಗೆ ಜಾತ್ರೆ ಅಟೆಂಡ್ ಮಾಡಿದ ರಾಧಾ ಸಂಜೆ ಹೊತ್ತಲ್ಲಿ ಮನೆಯಲ್ಲಿರುವಾಗ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದ ವ್ಯಕ್ತಿ ಕಾಸಿರೆಡ್ಡಿ ರಾಧಾಳಿಗೆ ಹೇಳ್ತಾನೆ, ನನ್ನ ಕೈಲಾದಷ್ಟು ಹಣನ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ನೀನು ಪಕ್ಕದಲ್ಲಿರೋ ಪ್ರಮಾರು ಬಸ್ ಸ್ಟಾಪ್ ಹತ್ತಿರ ಬಾ, ನಾನು ನಿನಗೆ ಅಲ್ಲೇ ಸಿಕ್ಕಿ ಹಣ ಕೊಡ್ತೀನಿ ಅಂತಾನೆ. ಇದನ್ನ ಕೇಳ್ತಿದ್ದಂಗೆ ತಕ್ಷಣವೇ ರೆಡಿಯಾಗಿ ರಾಧಾ ಆ ಬಸ್ ಸ್ಟಾಪ್ ಕಡೆಗೆ ಹೋಗ್ತಾಳೆ. ಅದನ್ನ ನೀವು ಈ ಫೂಟೇಜ್ ನಲ್ಲಿ ಗಮನಿಸಬಹುದು. ಆಕೆ ಹೊರಡುವಾಗ ರಾಧಾಳ ತಂದೆ ಆಕೆನ ತಡೀತಾರೆ. ಯಾಕೆ ಒಬ್ಬಳೆ ಹೋಗ್ತಿದ್ದೀಯಾ? ಅದು ಬೇರೆ ಹಣಕಾಸಿನ ವಿಷಯ, ನಾನು ಬೇಕಾದ್ರೆ ಜೊತೆಗೆ ಬರ್ತೀನಿ ಅಂತಾರೆ. ಅದಕ್ಕೆ ರಾಧಾ ಹೇಳ್ತಾಳೆ, ಅಪ್ಪ ಅವನನ್ನ ಈಗಲಾದ್ರೂ ಹಿಡಿದ್ರೆ ಹಿಡ್ದಂಗೆ, ಇಲ್ಲ ಅಂದ್ರೆ ಮತ್ತೆ ಕೈಗೆ ಸಿಗ್ದಂಗೆ ಎಸ್ಕೇಪ್ ಆಗ್ತಾನೆ. ನಾನು ಫಸ್ಟ್ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ. ಹೀಗೆ ಅಂದು ಸಂಜೆ ಮನೆಯಿಂದ ಹೋದ ರಾಧಾ ಮನೆಗೆ ವಾಪಸ್ ಬರಲೇ ಇಲ್ಲ. ರಾತ್ರಿ ಎಲ್ಲ ಹುಡುಕಾಡಿದ ಆಕೆಯ ತಂದೆ ತಾಯಿ ಗಂಡ ಮೋಹನ್ ರೆಡ್ಡಿಗೂ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಆತ ಕೂಡ ತಕ್ಷಣವೇ ಹೊರಟು ಊರಿಗೆ ಬರ್ತಾನೆ. ರಾಧಾಳ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಅದೇ ರಾತ್ರಿ ಪಕ್ಕದಲ್ಲಿದ್ದ ಪ್ರಕಾಶಂ ಪೊಲೀಸ್ ಸ್ಟೇಷನ್ಗೆ ಬಂದು ರಾಧಾಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ನಡೆದ ಘಟನೆಯನ್ನೆಲ್ಲ ರಾಧಾಳ ತಂದೆ ಪೊಲೀಸರಿಗೆ ವಿವರವಾಗಿ ಹೇಳ್ತಾರೆ. ತಕ್ಷಣವೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಕೊಂಡ ಪೊಲೀಸರು ರಾಧಾಳ ಲಾಸ್ಟ್ ಫೋನ್ ಲೊಕೇಶನ್ ನ ಟ್ರೇಸ್ ಮಾಡಿಸ್ತಾರೆ. ಅದು ಪಕ್ಕದ ಜಿಲಾಪುಡು ಎಂಬ ಗ್ರಾಮದಲ್ಲಿ ಕೊನೆಯಾಗಿತ್ತು. ತಕ್ಷಣವೇ ಒಂದು ಟೀಮ್ ಆ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಸುತ್ತಮುತ್ತ ರಾಧಾಳ ಯಾವುದೇ ಸುಳಿವಿರಲಿಲ್ಲ. ಆದ್ರೆ ಅದೇ ಹೈವೇಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಒಂದು ಹುಡುಗಿಯ ಆಕ್ಸಿಡೆಂಟ್ ಆಗಿ ಇಡೀ ಬಾಡಿ ಪೀಸ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗೋತ್ತಿಗೆ ರಾತ್ರಿ 2 ಗಂಟೆಯ ಸಮಯ. ತಕ್ಷಣ ಪೊಲೀಸರು ಮೋಹನ್ ರೆಡ್ಡಿ ಹಾಗೆ ರಾಧಾಳ ತಂದೆ ತಾಯಿಗೆ ವಿಷಯ ತಿಳಿಸಿ ಆ ಸ್ಪಾಟ್ಗೆ ಬರೋಕೆ ಹೇಳ್ತಾರೆ, ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ. ಬಾಡಿನ ನೋಡಿದ ಎಲ್ಲರ ಸ್ಥಿತಿ ಕೇಳೋ ಹಾಗಿರ್ಲಿಲ್ಲ. ರಾಧಾಳ ಅಪ್ಪ ಅಂತೂ ನಾನು ಹೋಗ್ಬೇಡ ಅಂತ ಎಷ್ಟೇ ಹೇಳಿದ್ರು ಹೋಗಿ ಹೀಗೆ ಮಾಡ್ಕೊಂಡಲ್ಲ ಅಂತಿದ್ರು. ಗಂಡ ಮೋಹನ್ ರೆಡ್ಡಿ ಕಾಸಿರೆಡ್ಡಿ ಕೈಗೆ ಸಿಕ್ಕರೆ ನಾನೇ ಕೊಲೆ ಮಾಡ್ತೀನಿ ಅನ್ನೋ ಕೋಪದಲ್ಲಿದ್ದ. ಮನೆಯವರೆಲ್ಲರೂ ಕಾಸಿರೆಡ್ಡಿಯನ್ನ ಹಿಡಿಲೇಬೇಕು ಅಂತ ಪೊಲೀಸರ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡ್ತಾರೆ. ರಾಧಾಳ ಸಾವಿಗೆ ಆತನೇ ಕಾರಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿತ್ತು. ಪೊಲೀಸರಿಗೆ ಮೊದಲು ಇದೊಂದು ಕೊಲೆಯ ಅಥವಾ ಆಕ್ಸಿಡೆಂಟಾ ಅನ್ನೋದನ್ನ ಕಂಡುಹಿಡಿಯಬೇಕಿತ್ತು. ಅದಕ್ಕಾಗಿ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಕಾಯಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದೊಂದು ಕ್ಲಿಯರ್ ಮರ್ಡರ್ ಅಂತ ಮೆನ್ಷನ್ ಮಾಡಲಾಗಿತ್ತು. ರಾಧಾಳನ್ನ ಮೊದಲಿಗೆ ಕುತ್ತಿಗೆಗೆ ಯಾವುದೋ ಹಗ್ಗ ಅಥವಾ ಬಟ್ಟೆಯಿಂದ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ. ನಂತರ ಆಕೆನ ರೋಡ್ ನಲ್ಲಿ ಎಸೆಯಲಾಗಿದೆ. ಅದಾದ ನಂತರನೇ ಆಕೆಯ ಮೇಲೆ ಯಾವುದೋ ವೆಹಿಕಲ್ ಹತ್ತಿದೆ ಅಂತ ತಿಳಿಸಲಾಗಿತ್ತು. ವೀಕ್ಷಕರೇ, ಇಲ್ಲಿಗೆ ನಿಮಗೆ ರಾಧಾಳ ಕೊಲೆಗಾರ ಯಾರು ಅಂತ ಗೊತ್ತಾಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈಗ ಪೊಲೀಸರ ಮುಂದೆ ಕಾಸಿರೆಡ್ಡಿಯನ್ನ ಹಿಡಿದೇ ಬೇರೆ ಆಪ್ಷನ್ನೇ ಇರಲಿಲ್ಲ. ಆತನ ಕಂಪ್ಲೀಟ್ ಡೀಟೇಲ್ ಹಾಗೆ ಇಷ್ಟು ವರ್ಷ ಏನೇನು ನಡೀತು ಅಂತ
ಎಲ್ಲವನ್ನು ಮೋಹನ್ ರೆಡ್ಡಿ ಹಾಗೆ ರಾಧಾಳ ತಂದೆ ತಾಯಿಯಿಂದ ತಿಳ್ಕೊಂಡ ಪೊಲೀಸರು ಅಂದು ಸಂಜೆ ರಾಧಾಳಿಗೆ ಫೋನ್ ಮಾಡಿದ ಕಾಸಿರೆಡ್ಡಿಯ ನಂಬರ್ನ ತೆಗೆಸ್ತಾರೆ. ಅದೊಂದು ಅನ್ನೋನ್ ನಂಬರ್. ಇದೇ ಫಸ್ಟ್ ಟೈಮ್ ರಾಧಾಳಿಗೆ ಆ ನಂಬರ್ನಿಂದ ಕಾಲ್ ಬಂದಿತ್ತು. ಪೊಲೀಸರು ಆ ನಂಬರ್ನಿಂದ ಸಿಮ್ನ ಓನರ್ ಡೀಟೇಲ್ನ ತೆಗೆಸ್ತಾರೆ. ಆದ್ರೆ ಆ ಡೀಟೇಲ್ಸ್ ಇರೋ ವ್ಯಕ್ತಿಗೂ ರಾಧಾಗೂ ಯಾವುದೇ ಸಂಬಂಧ ಇರಲಿಲ್ಲ. ಅದೊಂದು ಫೇಕ್ ಅಡ್ರೆಸ್ ಪ್ರೂಫ್ ಕೊಟ್ಟು ತಗೊಂಡಿದ್ದ ಸಿಮ್. ಹಾಗಾಗಿ ಪೊಲೀಸರಿಗೆ ಇಲ್ಲಿ ಏನೂ ಸಿಗೋದಿಲ್ಲ. ನಂತರ ಪೊಲೀಸರು ಒಂದು ಪ್ಲಾನ್ ಮಾಡ್ತಾರೆ. ಆ ಸಿಮ್ ಹಾಕಿ ಫೋನ್ ಮಾಡಿದ್ದ ಫೋನ್ನ IMEI ನಂಬರ್ನ ತೆಗೆಸ್ತಾರೆ. IMEI ನಂಬರ್ ತೆಗೆಸಿದ ಫೋನ್ ಪ್ರೆಸೆಂಟ್ ಆಗಿ ಎಲ್ಲಿ ಆಕ್ಟಿವ್ ಆಗಿದೆ ಅಂತ ನೋಡ್ತಾರೆ. ಆಗ ಅದು ಹೈದರಾಬಾದ್ನಲ್ಲಿ ರಾಧಾ ಹಾಗೂ ಮೋಹನ್ ರೆಡ್ಡಿಯ ಮನೆಯ ಪಕ್ಕದಲ್ಲಿ ಒಂದು ಕಬ್ಬಿನ ಹಾಲಿನ ಅಂಗಡಿ ಇದೆ. ಅದರ ಓನರ್ನ ಫೋನ್ಗೆ ಈ ಸಿಮ್ ಹಾಕಿರೋದು. ಪೊಲೀಸರು ತಕ್ಷಣ ಆ ಕಬ್ಬಿನ ಅಂಗಡಿಯ ಮಾಲೀಕನನ್ನ ವಿಚಾರಿಸ್ತಾರೆ. ನಿನ್ನ ಫೋನ್ನಿಂದಲೇ ಕೊನೆಯದಾಗಿ ರಾಧಾಗೆ ಫೋನ್ ಹೋಗಿರೋದು. ನಿನಗೆ ರಾಧಾ ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ವೀಕ್ಷಕರೇ, ಈ ಕಂಪ್ಲೀಟ್ ಸ್ಟೋರಿಯ ಟ್ವಿಸ್ಟ್ ಇರೋದೇ ಇಲ್ಲಿ. ಪೊಲೀಸರು ಕೇಳಿದ ಪ್ರಶ್ನೆಗೆ ಆ ಕಬ್ಬಿನ ಅಂಗಡಿಯ ಮಾಲೀಕ ಕೊಟ್ಟ ಉತ್ತರ ಎಲ್ಲರನ್ನೂ ಶಾಕ್ಗೆ ತಳ್ಳಿತ್ತು. ಆತ ಹೇಳ್ತಾನೆ, ಹೌದು, ನನಗೆ ರಾಧಾನೂ ಗೊತ್ತು, ಅವರ ಗಂಡ ಮೋಹನ್ ರೆಡ್ಡಿಯೂ ಗೊತ್ತು. ಅವರಿಬ್ಬರು ನಮ್ಮ ಅಂಗಡಿಗೆ ರೆಗ್ಯುಲರ್ ಆಗಿ ಜ್ಯೂಸ್ ಕುಡಿಯೋಕೆ ಬರ್ತಾನೆ ಇರ್ತಾರೆ. ಆದ್ರೆ ಕೆಲ ದಿನಗಳ ಹಿಂದೆ ಮೋಹನ್ ರೆಡ್ಡಿ ನಮ್ಮ ಅಂಗಡಿಗೆ ಬಂದಿದ್ರು. ಅವರ ಫೋನ್ ಕೆಳಗೆ ಬಿದ್ದು ಹೊಡೆದು ಹೋಗಿದೆ. ಕೆಲ ದಿನಗಳವರೆಗೆ ನಿಮ್ಮ ಹತ್ರ ಎಕ್ಸ್ಟ್ರಾ ಫೋನ್ ಇದ್ರೆ ಕೊಡಿ ಅಂತ ಇಸ್ಕೊಂಡು ಹೋಗಿದ್ರು ಅಂತಾನೆ. ರಾಧಾಗೆ ಕೇವಲ ಆ ದಿನ ಸಂಜೆ ಫೋನ್ ಮಾಡಿದ್ದು ಮಾತ್ರ ಅಲ್ಲ, ಮೋಹನ್ ರೆಡ್ಡಿ ಕಳೆದ ಕೆಲವು ದಿನಗಳಿಂದ ರಾಧಾಗೆ ಮೆಸೇಜ್ ಮಾಡ್ತಿದ್ದ. ಆದ್ರೆ ಆತ ಮೋಹನ್ ರೆಡ್ಡಿ ಆಗಿ ಮೆಸೇಜ್ ಮಾಡ್ತಿರ್ಲಿಲ್ಲ, ಕಾಸಿರೆಡ್ಡಿ ಆಗಿ ಮಾಡ್ತಿದ್ದ. ತಕ್ಷಣವೇ ಹೈದರಾಬಾದ್ನಲ್ಲೇ ಮೋಹನ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಪೊಲೀಸರ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡ್ತಾರೆ. ಆಗ ಹೊರಬರೋ ವಿಷಯಗಳನ್ನ ಕೇಳಿದ್ರೆ ಒಮ್ಮೆ ಯಾವುದೋ ಸಿನಿಮಾ ನೋಡಿ ಬಂದ ಹಾಗಿತ್ತು ಆತನ ಸ್ಟೋರಿ. ಮೋಹನ್ ರೆಡ್ಡಿ ಮಾಡಿದ ಮೊದಲ ಕನ್ಫೆಷನ್, ಹೌದು, ನಾನೇ ನನ್ನ ಹೆಂಡತಿ ರಾಧಾಳನ್ನ ಕೊಲೆ ಮಾಡಿದ್ದು, ಕಾಸಿರೆಡ್ಡಿ ಅಲ್ಲ ಅಂತಾನೆ. ಯಾವಾಗ ಕಾಸಿರೆಡ್ಡಿ 50 ಲಕ್ಷ ಹಣ ತಗೊಂಡು ಪರಾರಿ ಆದ್ನೋ ಅಲ್ಲಿಂದ ಮೋಹನ್ ರೆಡ್ಡಿಗೆ ರಾಧಾಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಇಬ್ಬರ ನಡುವೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಯಾವಾಗ್ಲೂ ಇತ್ತು. ಆದ್ರೆ ಯಾವಾಗ್ಲೇ ಈ ಹಣದ ವಿಷಯ ಬಂದಾಗಲೂ ರಾಧಾ ಮೋಹನ್ ರೆಡ್ಡಿಗೆ ಒಂದು ವಿಷಯನ ಹೇಳ್ತಾನೆ ಇದ್ಲು. ಅದೇನೆಂದ್ರೆ, ಕಾಸಿರೆಡ್ಡಿನ ನಾನು ಚಿಕ್ಕಂದ್ಲಿಂದ ನೋಡಿದ್ದೇನೆ. ಆತನಿಗೆ ಲಾಸ್ ಆಗಿದೆ ನಿಜ, ಆದ್ರೆ ಆತ ಇವತ್ತಲ್ಲ ನಾಳೆ ನಮ್ಮ ಹಣ ವಾಪಸ್ ತಂದು ಕೊಡ್ತಾನೆ ಅಂತ. ಇದರಿಂದಾಗಿ ಮೋಹನ್ಗೆ ಸ್ವಲ್ಪವೇ ರಾಧಾಳ ಮೇಲೆ ಡೌಟ್ ಬರೋಕೆ ಶುರುವಾಗುತ್ತೆ. ಏನಾದ್ರೂ ರಾಧಾ ಹಾಗೂ ಕಾಸಿರೆಡ್ಡಿ ಸೇರ್ಕೊಂಡು ನನ್ನನ್ನ ಮುಟ್ಟಾಳ ಮಾಡಿದ್ರ, ನನ್ನಿಂದ ಹಣ ತಗೊಂಡು ಫ್ಯೂಚರ್ ಅಲ್ಲಿ ಅವರಿಬ್ಬರು ಸೆಟ್ಲ್ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರಾ, ಕಾಸಿರೆಡ್ಡಿಗೂ ರಾಧಾಗೂ ಏನಾದ್ರೂ ಅಫೇರ್ ಇದೆಯಾ, ಈವನ್ ನಮಗೆ ಹುಟ್ಟಿರೋ ಮಗು ನಮ್ಮದೇನ ಅನ್ನೋವರೆಗೂ ಮೋಹನ್ ರಾಧಾಳ ಮೇಲೆ ಡೌಟ್ ಪಡೋಕೆ ಶುರು ಮಾಡ್ತಾನೆ. ಇದನ್ನ ತಿಳ್ಕೊಳ್ಳೋಕೆ ಅಂತಾನೆ ಮೋಹನ್ ರೆಡ್ಡಿ ಒಂದು ಫೇಕ್ ಸಿಮ್ ಕಾರ್ಡ್ ತಗೊಂಡು ಅದನ್ನ ಆ ಕಬ್ಬಿನ ಅಂಗಡಿಯ ಮಾಲೀಕನಿಂದ ಇಸ್ಕೊಂಡಿದ್ದ ಫೋನ್ಗೆ ಹಾಕಿ ರಾಧಾಳೊಂದಿಗೆ ಕಾಸಿರೆಡ್ಡಿ ತರ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ. ತನ್ನ ಡೌಟ್ಗಳೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳೋ ಉದ್ದೇಶದಿಂದ ಬಹಳನೇ ರೊಮ್ಯಾಂಟಿಕ್ ಆಗಿ ಮೆಸೇಜ್ ಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಇದೇ ರೀತಿ 10 ದಿನಗಳಿಂದ ಮೋಹನ್ ರೆಡ್ಡಿ ಅದೇ ಮೊಬೈಲ್ಗೆ ಬೇರೆ ಬೇರೆ ಸಿಮ್ ಹಾಕಿ ದಿನಾಲು ಮೆಸೇಜ್ ಮಾಡ್ತಾನೆ ಬರ್ತಾನೆ. ಹೀಗೆ ಮಾಡ್ತಾ ಕೊನೆದಾಗಿ ತನ್ನ ಹೆಂಡತಿನ ಕೊಲೆ ಮಾಡಬೇಕು ಅನ್ನೋ ಲೆವೆಲ್ಗೆ ನಿರ್ಧಾರ ಮಾಡ್ತಾನೆ. ಅದಕ್ಕಾಗಿ ಆತ ಡಿಸೈಡ್ ಮಾಡ್ಕೊಂಡ ಡೇಟ್ ಮೇ 17. ಸಂಜೆ ಫೋನ್ ಮಾಡಿ ಬಸ್ ಸ್ಟಾಪ್ಗೆ ಬರೋಕೆ ಹೇಳಿ ಒಂದು ರೆಡ್ ಕಲರ್ ಕಾರ್, ನೀವು ಇಲ್ಲಿ ನೋಡ್ಬೋದು ಈ ಕಾರನ್ನ, ಅದರಲ್ಲಿ ಬಂದು ರಾಧಾಳಿಗೆ ಕೂತ್ಕೊಳ್ಳೋಕೆ ಹೇಳ್ತಾನೆ. ರಾಧಾಗೆ ಕಂಪ್ಲೀಟ್ ಶಾಕ್. ಕಾಸಿರೆಡ್ಡಿ ಅಂತ ಅನ್ಕೊಂಡಿದ್ರೆ ಇಲ್ಲಿ ನನ್ನ ಗಂಡ ಮೋಹನ್ ರೆಡ್ಡಿ ಇದ್ದಾನಲ್ಲ ಅಂತ. ಕಾರ್ನಲ್ಲಿ ಕೂತ ರಾಧಾಳನ್ನ ಒಂದು ಹೈವೇಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರಿಬ್ಬರ ನಡುವೆ ಬಹಳನೇ ಜಗಳ ಆಗತ್ತೆ. ಮೋಹನ್ ರಾಧಾಳನ್ನ ಕರ್ಕೊಂಡು ಹೋಗೋವಾಗ್ಲೇ ಆತನ ಇಂಟೆನ್ಷನ್ ಕೊಲೆ ಮಾಡಬೇಕು ಅನ್ನೋದಾಗಿತ್ತು. ಅದಕ್ಕಾಗಿ ಕಾರ್ನಲ್ಲಿದ್ದ ಒಂದು ಹಗ್ಗ ತಗೊಂಡು ಆಕೆಯ ಕುತ್ತಿಗೆ ಮುರಿದು ಹೋಗೋವರೆಗೂ ಬಿಡದೆ ಆಕೆನ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಇದನ್ನ ಹೇಗಾದ್ರೂ ಆಕ್ಸಿಡೆಂಟ್ ಅಂತ ತೋರಿಸ್ಬೇಕು ಅಂತ ರಾಧಾಳ ಬಾಡಿನ ಅದೇ ಹೈವೇ ರೋಡ್ಗೆ ಹಾಕಿ ಆಕೆಯ ಮೇಲೆ 3-4 ಸರ್ತಿ ತನ್ನ ಕಾರನ್ನ ಹತ್ತಿಸಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೈದರಾಬಾದ್ಗೆ ಹೋಗ್ತಾನೆ. ವೀಕ್ಷಕರೇ, ಇಲ್ಲಿಗೆ ಈ ಸ್ಟೋರಿ ಮುಗೀತಾ? ಇಲ್ಲ. ಇದರಲ್ಲಿರೋ ಬಹುಮುಖ್ಯ ಟ್ವಿಸ್ಟ್ ಪೊಲೀಸರಿಗೆ ಗೊತ್ತಾಗೋದೇ ಕಂಪ್ಲೀಟ್ ವಿಚಾರಣೆ ನಡೆಸಿದ ಬಳಿಕಾನೆ. ಆ ಟ್ವಿಸ್ಟ್ ಏನಂದ್ರೆ, ಕಾಸಿರೆಡ್ಡಿ ಕಳೆದ 2-2.5 ವರ್ಷಗಳಿಂದ ಎಸ್ಕೇಪ್ ಆಗಿದ್ದಾನೆ. ರಾಧಾ ಹಾಗೂ ಕಾಸಿರೆಡ್ಡಿಗೆ ಸಂಬಂಧ ಇತ್ತು ಅಂತ ಮೋಹನ್ ರೆಡ್ಡಿ ಕಂಡು ಹಿಡಿದಾಗಿತ್ತು. ಹೀಗಿದ್ದು ಆತ ರಾಧಾಳನ್ನ ಕೊಲೆ ಮಾಡಿದ್ರೆ ಆತನಿಗೆ 50 ಲಕ್ಷ ಹಣ ಸಿಗೋದೂ ಇಲ್ಲ. ಬರೀ ದ್ವೇಷದಿಂದ ಇಷ್ಟೆಲ್ಲ ಮಾಡದ್ನಾ? ಇಲ್ಲ. ರಾಧಾಳನ್ನ ಕೊಲ್ಲೋಕೆ ಇದ್ದ ಮುಖ್ಯ ಕಾರಣ
ರಾಧಾಳ ಹೆಸರಲ್ಲಿದ್ದ 2 ಕೋಟಿಯ ಡೆತ್ ಇನ್ಶೂರೆನ್ಸ್. ಅದಕ್ಕಾಗಿ ಆತ ಇದನ್ನ ಒಂದು ಆಕ್ಸಿಡೆಂಟ್ ಡೆತ್ ಆಗಿ ತೋರಿಸ್ಬೇಕು ಅಂತ ಆಕೆನ ಕೊಲೆ ಮಾಡಿದ ನಂತರವೂ ಮತ್ತೆ ಕಾರ್ ಹತ್ತಿಸಿ ಆಕ್ಸಿಡೆಂಟ್ ಮಾಡ್ತಾನೆ. ತನ್ನ 35 ಲಕ್ಷ ಹಣ ಹೋಯ್ತು ಅನ್ನೋದು ಮೋಹನ್ ರೆಡ್ಡಿಯ ಚಿಂತೆಯಾಗಿರಲಿಲ್ಲ. ಬದಲಿಗೆ 2 ಕೋಟಿ ಹಣ ಸಂಪಾದನೆ ಹೇಗೆ ಮಾಡ್ಲಿ ಅನ್ನೋದೊಂದೇ ಆತನ ವರಿಯಾಗಿತ್ತು. ಇದೊಂದು ಪ್ಯೂರ್ ಹಣಕ್ಕಾಗಿ ಮಾಡಿದ ಕೊಲೆ, ಕಂಪ್ಲೀಟ್ ಪ್ಲಾನ್ಡ್ ಮರ್ಡರ್. ಮೋಹನ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. 2 ಮಕ್ಕಳನ್ನ ರಾಧಾಳ ತಂದೆ ತಾಯಿ ಸದ್ಯಕ್ಕೆ ನೋಡ್ಕೋತಿದ್ದಾರೆ. ಆತನಿಗೆ ಶಿಕ್ಷೆ ಇನ್ನೂ ಪ್ರಕಟವಾಗಿಲ್ಲ. ವೀಕ್ಷಕರೇ, ಸ್ಟೋರಿ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.